ಭಾವ ನನಗೆ ಬಿಸ್ನೆಸ್ ಮಾಡು ಅಂತ ಕೊಟ್ಟಿರೋ ದುಡ್ಡಿದೆಯಲ್ಲ, ಅದು ಸಾಲ. ಅದನ್ನು ಆದಷ್ಟು ಬೇಗ ರಿಟರ್ನ್ ಮಾಡಿದ್ರೆ ನಂಗೆ ನೆಮ್ಮದಿ. ಅದೇನೋ ಹೇಳ್ತಾರಲ್ಲ, ಎಲ್ಲ ಭಾರದಕ್ಕಿಂತ ಋಣದ ಭಾರ ಜಾಸ್ತಿ ಅಂತ. ಅದು ನಿಜ. ಆ ಋಣದ ಭಾರನ ಆದಷ್ಟು ಬೇಗ ನನ್ನ ತಲೆ ಮೇಲಿಂದ ಕೆಳಗೆ ಇಳಿಸ್ಬೇಕು. ಅದಕ್ಕೆ ಈ ಹೋರಾಟ ಮಾಡ್ತಿದ್ದೀನಿ. ಓ, ನಿಮ್ಮ ಅಣ್ಣ ಕೊಟ್ಟಿದ್ದು ಸಹಾಯ ಅಲ್ಲ ಸಾಲ ಅಂತ ಹೇಳ್ತಾ ಇದೆಯಾ? ಅದನ್ನ ನನಗೆ ನೆನಪು ಮಾಡ್ತಿದ್ಯಾ? ಅಯ್ಯೋ, ಮಾಮೂಲಿ ಮಾತಿಗೆ ಅಷ್ಟೊಂದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತಿದ್ಯಾ? ನೋಡು ಜೀವ, ನಾನೇ ನಿನಗೆ ನಮ್ಮ ಅಣ್ಣನ ಹತ್ರ ದುಡ್ಡು ತಗೋ ದೊಡ್ಡದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡು ಅಂತ ಸಜೆಸ್ಟ್ ಮಾಡಿಲ್ಲ. ಬಿಸ್ನೆಸ್ ಎಷ್ಟು ಇಂಪಾರ್ಟೆಂಟೋ ಫ್ಯಾಮಿಲಿನೂ ಅಷ್ಟೇ ಇಂಪಾರ್ಟೆಂಟು. ಫ್ಯಾಮಿಲಿನ ಇಗ್ನೋರ್ ಮಾಡಿ ನೀನು ತುಂಬ ದೊಡ್ಡ ತಪ್ಪು ಮಾಡ್ತಾ ಇದೀಯಾ. ಆ್ಯಂಡ್ ಐ ಆಮ್ ನಾಟ್ ಲೈಕಿಂಗ್ ಇಟ್. ನನಗೆ ಕಷ್ಟ ಆಗ್ತಿದೆ. ಪ್ಲೀಸ್ ಮಹಿ, ನನ್ನ ಸಪೋರ್ಟಾಗಿ ನಿಲ್ಬೇಕಾದ್ರೂ ನೀನೇ ಹೀಗೆ ಮಾಡಿದ್ರೆ ನನ್ನ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳೋ ಯಾರು ಮಹಿ? ನಾನು ಇದನ್ನೆಲ್ಲ ಮಾಡ್ತಿರೋದು ನಮಗೋಸ್ಕರ, ನಮ್ಮ ಫ್ಯೂಚರ್ಗೋಸ್ಕರ ಅಲ್ವಾ? ನನ್ನ ಲೈಫಲ್ಲಿ ಯಾರ ಮೇಲೂ ಲವ್ವೇ ಆಗಲ್ಲ ಅಂದ್ಕೊಂಡಿದ್ದೆ. ಆದರೆ ಲೈಫಲ್ಲಿ ಫಸ್ಟ್ ಟೈಮ್ ಯಾರ ಮೇಲಾದರೂ ಪ್ರೀತಿಯಾಗಿದ್ರೆ ಅದ್ರ ರೂಪ ಮೇಲೆ ಅಣ್ಣ. ಈಗ ಅವಳೇ ಮರೆತು ದೀಪನ ಒಪ್ಕೋಬೇಕಂದ್ರೆ ನನ್ನ ಕೆಲ ಆಗ್ತಿಲ್ಲ ಅಣ್ಣ. ನನ್ನ ಜೀವನ ಪೂರ್ತಿ ಅವಳ ಜೊತೆನೇ ಕಳಿಬೇಕು ಅಂತ ಕನ್ಸ್ಕೊಂಡಿದ್ದೆ. ಆದರೆ ಅವಳ ಕನ್ಸು ಬೇರೆ ಇತ್ತು. ಒಂದೇ ಒಂದು ಸರ್ತಿ ಅವಳು ಬಂದು ನನಗೆ ಮದುವೆ ಇಂಪಾರ್ಟೆಂಟ್ ಅಲ್ಲ ಕೆರಿಯರೇ ಇಂಪಾರ್ಟೆಂಟ್ ಅಂದಿದ್ರೆ ನಾನೇ ನಿಂತು ಅವಳು ಕೆರಿಯರ್ ಕಟ್ಕೊಡ್ತಿದ್ನಲ್ಲ ಅಣ್ಣ. ಇವಾಗ ಈ ರೀತಿ ಯೋಚನೆ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಕಣೋ. ಮದುವೆ ಗೊತ್ತಾದ್ಮೇಲೆ ಎಲ್ಲರೂ ಮುಂದೆ ಮರ್ಯಾದೆ ತೆಗೆದು ಓಡೋಗಿದ್ದಾಳೆ ಅವಳು. ಅವಳ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ದಾಳೆ. ಅವಳ ಬಗ್ಗೆ ನೀನ್ ಯಾಕೋ ಕೊರಗ್ತೀಯ? ಕೇಳ್ರಿ ಲಲಿತಾ, ಎಲ್ಲಿದ್ದೀಯಾ? ಇನ್ನೂ ಎಷ್ಟೊತ್ತಾಗುತ್ತೆ? ನಾನು ದೇವಸ್ಥಾನದ ಹತ್ರ ಇದ್ದೀನಿ. ಲಕ್ಷ್ಮಿ ಬರ್ತೀನಿ ಅಂತ ಹೇಳಿದ್ಲು, ಅದಕ್ಕೆ ಇಲ್ಲಿ ಕಾಯ್ತಾ ಇದ್ದೀನಿ. ನೀನು ಅವ್ರ ಮನೆ ಹತ್ರ ಹೋಗಿಲ್ಲ ತಾನೆ? ಅಯ್ಯೋ ಇಲ್ಲ ರೀ, ನಿಮಗೆ ಇಷ್ಟ ಇಲ್ದಿರೋ ಕೆಲಸ ನಾನು ಮಾಡ್ತೀನಾ? ಆಂಟಿ, ಯಾರ ಜೊತೆ ಮಾತಾಡ್ತಾ ಇದ್ದೀರಾ? ಲಲಿತಾ, ಪಕ್ಕದಲ್ಲಿ ಮಗು ಸದ್ದು ಮಾಡ್ತಾ ಇದೆ. ಯಾರ ಮಗು ಅದು? ಅಯ್ಯೋ ಇಲ್ಲ ರೀ, ಇಲ್ಲೇ ದೇವಸ್ಥಾನದ ಹತ್ರ ಒಂದು ಮಗು. ಸರಿ, ಹೆಚ್ಚೊತ್ತು ಮಾಡಬೇಡ, ಬೇಗ ಮುಗಿಸ್ಕೊಂಡು ಮನೆಗೆ ಬಂದ್ಬಿಡು. ಸರಿ ರೀ, ಲಕ್ಷ್ಮಿ ಬಂದ ಕೂಡಲೇ ಮಾತಾಡ್ಕೊಂಡು ಬಂದ್ಬಿಡ್ತೀನಿ. ಸರಿ. ಏನಿದು? ಅಯ್ಯೋ ಏನಾಯ್ತು? ಏಯ್, ಇದನ್ನ ಅಡಿಗೆಗೆ ಉಪ್ಪು ಹಾಕಿದ್ಯಾ ಇಲ್ಲ ಉಪ್ಪಲ್ಲೇ ಅಡಿಗೆ ಮಾಡಿದ್ಯಾ? ಇದು ಪಲವಲ್ಲಮ್ಮ, ಉಪ್ಪನ್ನ ಆಗ್ಬಿಟ್ಟಿದೆ. ಅಯ್ಯೋ ಹೌದಾ ಮಾವ, ಒಂದು ತುತ್ತು ಕೊಡಿ. ನೋಡಿದ್ಯಾ, ಇದು ಒಂದು ಅಡಿಗೆನಾ? ಇದ್ರಲ್ಲಿ ಖಾರ ಇಲ್ಲ, ಮಸಾಲೆ ಇಲ್ಲ, ಬರೀ ಉಪ್ಪು ಮಾತ್ರ ತುಂಬಿದ್ಯಾ. ಅಮ್ಮ ತನು, ನೀನು ಇವತ್ತೇ ಅಡುಗೆ ಮಾಡಿದ್ದು ಒಳ್ಳೇದಾಯ್ತಮ್ಮ. ನೆಂಟ್ರಿಷ್ಟು ಬಂದಾಗ ಈ ಥರ ಮಾಡಿದಿದ್ರೆ ಅಷ್ಟೇ. ಹೌದಪ್ಪ, ಬಂದ್ ನೆಂಟ್ರು ಇವಳು ಮಾಡೋ ಅಡುಗೆ ಏನಾದರೂ ತಿಂದ್ರೆ ಲೈಫಲ್ಲಿ ನಮ್ಮ ಮನೆ ಕಡೆ ತಲೆ ಹಾಕಲ್ಲ. You're from which country? I'm from Australia. ಅವ್ವ ಆಸ್ಟ್ರೇಲಿಯಾದಿಂದ ಬಂದಿದ್ದಾರಂತೆ. ನೈಸ್. Why have you come to this mess? Actually, a friend of mine whose name is Sachin, he uploaded a video of this, posted on Instagram. So I have to be here. So that's the reason I'm here right now. Yes. My friend Sachin. Yeah, nice. That's nice. ಅಪ್ಪ, ಸಚಿನ್ ನಮ್ಮ ಮೆಸ್ ಬಗ್ಗೆ ವಿಡಿಯೋ ಮಾಡಿ ಹಾಕೋನಲ್ಲ, ಅದು ನೋಡಿ ಇವ್ರು ಇಲ್ಲಿ ತನಕ ಬಂದವ್ರೆ. ಹಾ, ಒಳ್ಳೇದು. Thank you, ಅಮ್ಮ. ಹಲೋ ಸಚಿ, ಯಾಕೆ ಏನು ಎತ್ತ ಅಂತ ಕೇಳ್ದೆ, ಸೀದಾ ಮೆಸ್ತಾಗ ಬಂದ್ಬಿಡು. ನೀನ್ ಮಾಡಿರೋ ವಿಡಿಯೋ ಫುಲ್ಲು ಫೇಮಸ್ ಆಗಿ ಆಸ್ಟ್ರೇಲಿಯಾದ ಒಬ್ರು ಬಂದವ್ರೆ. ಬೇರೆ ಬಾ. ಇಸ್ ಕಮಿಂಗ್. ನಾವು ಪ್ರೀತಿಸೋರು ಮುಂದಕ್ಕೆ ಹೋದರೆ
ಅವ್ರ ಜೊತೆ ನಾವೊಂದು 2 ಹೆಜ್ಜೆ ಮುಂದಕ್ಕೆ ಹೋಗಬೇಕು. ಅದನ್ನು ಬಿಟ್ಟು ಅವ್ರನ್ನ ಹಿಂದೆ ಎಳಿಬಾರ್ದು. ಹೊರಗಡೆ ಪ್ರಪಂಚದ ಜೊತೆ ಗುದ್ದಾಡೋದು ಇದ್ದೇ ಇರುತ್ತೆ ಅಮಲ್ ಬೇಬಿ. ಆದರೆ ನಿನ್ನಂಥ ಗಂಡ ಇದ್ರೆ ಮನೇಲಾದರೂ ನೆಮ್ಮದಿಯಾಗಿರ್ಬೋದು. ಓಹೋ ಹೋ, ಇಷ್ಟೊಂದೆಲ್ಲ ಎಮೋಷ್ನಲ್ ಆಗೋದು ಏನೂ ಬೇಡ. ಇದರಲ್ಲಿ ದೊಡ್ಡಸ್ತಿಗೆ ಏನೂ ಇಲ್ಲ ಸತ್ಯ. ನನ್ನ ಪ್ರಕಾರ ಎಲ್ಲರೂ ಹೀಗೆ ಇರಬೇಕು. ಅವ್ರವ್ರ ಹೆಂಡತಿ ಬಗ್ಗೆ ಅವ್ರಿಗೆ ಹೆಮ್ಮೆ ಇಲ್ಲ ಅಂದರೆ ಇನ್ನು ಯಾರಿಗೆ ಹೆಮ್ಮೆ ಆಗತ್ತೆ ಹೇಳು. ಆದರೆ ಒಂದು ವಿಷಯ, ಇನ್ಮೇಲಿಂದ ನೀನೆಲ್ಲಾದರೂ ಹೋಗಬೇಕಾದ್ರೆ ನನ್ನೂ ಕರ್ಕೊಂಡು ಹೋಗು ಪ್ಲೀಸ್. ನೀನು ಬಿಟ್ಟಿರೋಕೆ ನನ್ನ ಕೈಲಿ ಆಗಲ್ಲ ಸತ್ಯ. ಆಯ್ತು ಸಾಹೇಬ್ರೆ, ಇನ್ಮೇಲೆ ನಾನು ಎಲ್ಲೂ ಹೋಗಲ್ಲ. ಹೋಗೋದಾದ್ರೆ ನಿಮ್ಮನ್ನ ಕಂಕ್ಳಲ್ಲೇ ಎತ್ಕೊಂಡು ಹೋಗ್ತೀನಿ, ಓಕೆನಾ? ರೀಲಿ? ಸಿಹಿ ಪುಟ್ಟ, ನಿಂಗೆ ಹೊಸ ದಿಂಬು ಕೊಡ್ತೀನಿ. ಅನಿಕೇತ್ ಹತ್ರ ಇದೆಯಲ್ಲ, ಆನೆ ಹಾಕಿರೋ ದಿಂಬು, ಎಲಿಫೆಂಟ್ ದಿಂಬು, ಅದ್ರ ಮೇಲೆ ನಿನ್ ತಲೆ ಇಟ್ಟಿದ ತಕ್ಷಣ ನಿಂಗೆ ಹಾಗೆ ನಿದ್ದೆ ಬಂದ್ಬಿಡುತ್ತೆ, ಓಕೆನಾ? ಬಾ. ನನಗೆ ಯಾವ ಎಲಿಫೆಂಟ್ ದಿಂಬು ಬೇಡ, ನನಗೆ ನನ್ನ ದಿಂಬೆ ಬೇಕು. ಅದಿಲ್ಲದೆ ನನ್ ನಿದ್ದೆನೇ ಬರಲ್ಲ ಅಪ್ಪ. ಸಿಹಿ, ನಾನು ಹೇಳ್ತೀನಿ ಕೇಳು. ಇಟ್ಸ್ ಓಕೆ, ನಾನು ನೋಡ್ಕೊಂತೀನಿ. ನೀವು ಹೋಗಿ ಮಲ್ಕೊಳ್ಳಿ ಚಿಕ್ಕಿ, ನೀವು ಟಯರ್ಡ್ ಆಗಿರ್ತೀರ. ಅಪ್ಪು, ಇವಳನ್ನ ಇಟ್ಸ್ ಓಕೆ ಚಿಕ್ಕಿ. ಅಂದ್ರೆ ನಾನು ನಿಮ್ ಜೊತೆನೆ ಮಲ್ಬೋದಾ? ನನ್ನ ಫ್ರೆಂಡ್ಸ್ ಎಲ್ಲ ಅಪ್ಪ ಅಮ್ಮನ ಜೊತೆ ಮಲ್ಗ್ತಾರಲ್ವಾ, ಆ ತರನಾ? ಕೋಸ್ ಬಂಗಾರ, ಇನ್ಮೇಲೆ ನೀನ್ ನಮ್ ಜೊತೆನೆ ಮಲ್ಬೋದು. ಹ್ಯಾಪಿ? ಹ್ಯಾಪಿ. ಗುಡ್ ನೈಟ್ ಬಡ್ಡಿ ಬಂಗಾರಮ್ಮ ಆಂಟಿ. ಪ್ರಿಯ, ಏನಾಯ್ತು? ಯಾಕೆ ಹಾಗೆ ಓಡ್ ಬಂದೆ? ಮೈರಮ್ಮ ವಾಂತಿ ಬರ್ತಾ ಇದೆ. ವಾಂತಿನಾ? ಏ ಪ್ರಿಯ, ನಿಜನಾ? ನಿಜ ಏನಮ್ಮ, ಹೊಟ್ಟೆ ತೊಳಸ್ತಾ ಇದೆ, ತಲೆ ಎಲ್ಲ ತಿರುಗ್ದಾಗ ಆಗ್ತಿದೆ, ವಾಂತಿ ಮಾಡೋಕ್ಕೂ ಬಿಡ್ತಿಲ್ಲ. ಅಯ್ಯೋ ಪ್ರಿಯಾ, ನಿನ್ ಬಾಯಿ ಸಕ್ಕರೆ ಹಾಕ. ಎಂಥ ಒಳ್ಳೆ ಸುದ್ದಿ ಕೊಟ್ಟಿಯೇ. ಈ ಪ್ಲಾನಿಂಗು ಅದು ಇದು ಅಂತ ತಡ ಮಾಡ್ತೀಯ ಅಂತ ಭಯ ಆಗೋಗಿತ್ತು. ಮದ್ವೆ ತಡ ಮಾಡಿದ್ರು ಮೊಮ್ಮಗು ಕೊಡಕ್ ತಡ ಮಾಡ್ಲಿಲ್ಲ. ನೀನು ಆರಾಮಾಗಿ ಫುಲ್ಲು ವಾಂತಿ ಮಾಡ್ಕೊಂಡ್ ಬಾ. ನಿನ್ಗೆ ಏನೇನ್ ಇಷ್ಟನೋ ಎಲ್ಲ ಅಡಿಗೆ ಮಾಡಿರ್ತೀನಿ. ಅಮ್ಮ ಹೇಳಿದ್ದು ನಿಜಾನಾ? ಗಾಡ್, ಅಶೋಕ್ ನನ್ನ ಜೊತೆ ಈ ಟೈಮಲ್ಲೇ ಇಲ್ವಲ್ಲ. ಐ ಮಿಸ್ ಯು ಅಶೋಕ್. ನಿನಗೇನಾದ್ರೂ ಅವರಿಂದ ತೊಂದರೆ ಆದ್ರೆ ನನಗೆ ಹೇಳು, ನಾನೊಂದು ಕೈ ನೋಡ್ಕೊತೀನಿ. ಹಾಗೇನಿಲ್ಲ ಅತ್ತೆ, ಅವ್ರು ನನ್ನ ಜೊತೆ ಚೆನ್ನಾಗೇ ಇದ್ದಾರೆ. ವ್ಯಕ್ತಿಯವರೇ, ನೀವು ಮಾತಾಡ್ತಿರೋದು ಕೇಳ್ತಾ ಇದ್ರೆ ಬೆಳಕು ಕರ್ದಿದೆ ಅಲ್ವಾ, ಅಥವಾ ನಾನು ಮಲ್ಕೊಂಡು ನಿದ್ದೆಲೇನಾದ್ರೂ ಕನ್ಸು ಕಾಣ್ತಾ ಇದ್ದೀನಾ? ವಿಶಾಲು, ಕನಸು ಕಂಡಿದ್ ನೀನಲ್ಲ, ನಾನು. ಶ್ರೀಲಕ್ಷ್ಮಿ, ಮಹಾಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ಕನಕಲಕ್ಷ್ಮಿ, ವರಲಕ್ಷ್ಮಿ, ಧನಲಕ್ಷ್ಮಿ, ವಿಜಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಈ ಅಷ್ಟಲಕ್ಷ್ಮಿಯರು ಕನಸಲ್ಲಿ ಬಂದು ನನಗೇನು ಹೇಳಿದ್ರು ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆಹಾ, ಗೊತ್ತಾಯ್ತು ಬಿಡಿ, ನಿಮ್ಮ ಕನ್ಸಲ್ಲಿ ಬಂದಿದ್ದು ಲಕ್ಷ್ಮಿ ಯಾರು ಅಂತ. ಶ್ರಾವಣಿ ಅಮ್ಮರು ಕೊಟ್ಟಿರೋ ಶಾಕ್ ಟ್ರೀಟ್ಮೆಂಟ್ ಎಫೆಕ್ಟ್ ಇದು. ಇಳುಕಲ್ ಸೀರೆ ಉಟ್ಕೊಂಡು ಮೊಣಕಾಲ್ ಗಂಟ ಎತ್ಕೊಂಡು ಏರಿ ಮೇಲೆ ಏರಿ ಬಂದ ನಾರಿ, ಬುಟ್ಟಿಯಲ್ಲಿ ರೊಟ್ಟಿ ತಂದ ತೋರಿ. ಕಂಡೀರ ನೀವು ಕಂಡೀರ ನನ್ನ ಹೆಂಡೀರ ನಗು ಕಂಡೀರ. ಇಳುಕಲ್ ಸೀರೆ ಉಟ್ಕೊಂಡು ಮೊಣಕಾಲ್ ಗಂಟ ಎತ್ಕೊಂಡು ಏರಿ ಮೇಲೆ ಏರಿ ಬಂದ ನಾರಿ, ಬುಟ್ಟಿಯಲ್ಲಿ ರೊಟ್ಟಿ ತಂದ ತೋರಿ.